ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ಮಿತ್ರರೇ, ಇವತ್ತು ನಾನು ಈ ವಿಡಿಯೋದಲ್ಲಿ ಮುಕ್ತಿಕೋಪನಿಷತ್ ಅನ್ನೋ ಒಂದು ಅತ್ಯಂತ ಶ್ರೇಷ್ಠವಾದ ಉಪನಿಷತ್ತನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಮುಕ್ತಿಕೋಪನಿಷತ್ತು ಅನ್ನೋದಿದೆಯಲ್ಲ, ಇದು ನೋಡಿ, ಇದು ಹೇಗೆ ಶುರುವಾಗತ್ತೆ ಅಂತ ನೋಡೋಣ. ಮುಕ್ತಿಕೋಪನಿಷತ್ತು ಹೇಗೆ ಶುರುವಾಗತ್ತೆ? ಇದು ಈ ಶುಕ್ಲ ಯಜುರ್ವೇದ ಅಂತರ್ಗತವಾದ ಉಪನಿಷತ್ತಾಗಿದೆ. ಹಾಗಾಗಿ ಇದಕ್ಕೆ ಬರುವಂಥ ಶಾಂತಿ ಮಂತ್ರ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಅಂತ ಇದು ಶಾಂತಿ ಮಂತ್ರ ಬರುತ್ತೆ. ಅಯೋಧ್ಯ ನಗರದ ಪಟ್ಟಣದಲ್ಲಿ ಶ್ರೀರಾಮಚಂದ್ರ ದೇವರು ರತ್ನಖಚಿತವಾದ ಮಂಟಪದಲ್ಲಿ ಕುಳಿತಿದ್ದಾರೆ. ಅವರ ಜೊತೆಗೆ ಸೀತೆ, ಭರತ, ಲಕ್ಷ್ಮಣ, ಶತ್ರುಘ್ನರು ಇವರೆಲ್ಲ ಜೊತೆಗೆ ಇದ್ದಾರೆ. ಸನಕ ಸನಂದನ ಮುನಿಗಣಗಳು ಅವರ ಜೊತೆಗಿದೆ. ವಸಿಷ್ಠರಿದ್ದಾರೆ, ಶುಕಾದಿಗಳು ಇದ್ದಾರೆ, ಬ್ರಹ್ಮಜ್ಞಾನಿಗಳೆಲ್ಲವರು ಸೇರಿದ್ದಾರೆ. ಇನ್ನು ಹಲವರು ಭಾಗವತೋತ್ತಮರು ಅಹರ್ನಿಶವು ಭಗವಂತನಾದ ಶ್ರೀರಾಮನನ್ನು ಸ್ತುತಿಸುವವರು ಅಲ್ಲಿ ನೆರೆದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ದೇವರು ಬುದ್ಧಿ ಸಂಜನಿತ ಅಂದರೆ ಭಗವಂತನು ಶ್ರೀರಾಮಚಂದ್ರನಾಗಿ ಮಹಾವಿಷ್ಣು ಅವತಾರ ತಾಳಿರ್ತಾನೆ. ತಾನು ನಿರ್ವಿಕಾರವಾಗಿ ಸ್ವರೂಪ ಧ್ಯಾನದಲ್ಲಿ ಇದ್ದಾನೆ. ಇಂಥ ಭಗವಂತನು ತನ್ನ ಸ್ವರೂಪ ಧ್ಯಾನದಿಂದ ಸಮಾಧಿ ಸ್ಥಿತಿಯಿಂದ ಬಹಿರ್ಮುಖನಾಗ್ತಾನೆ. ಬಹಿರ್ಮುಖವನ್ನಾಗಿರುವ ಸಂದರ್ಭದಲ್ಲಿ ಅಂದರೆ ಸಮಾಧಿಯಿಂದ ಎದ್ದ ಸಂದರ್ಭದಲ್ಲಿ ಆಂಜನೇಯನು, ಪರಮ ಭಕ್ತನಾದ ಆಂಜನೇಯ ಸ್ವಾಮಿಯು ಶ್ರೀರಾಮಚಂದ್ರನ ಶುಶ್ರೂಷೆಯನ್ನು ಮಾಡುತ್ತಾ ಬಹುವಿಧವಾಗಿ ಹೊಗಳುತ್ತಾ ನಾನಾ ರೀತಿಯಾಗಿ ಸ್ಮರಿಸುತ್ತಾ ಅನೇಕ ರೀತಿಯ ನಮಸ್ಕಾರಗಳನ್ನು ಮಾಡುತ್ತಾ ಕೇಳ್ತಾನೆ, ರಘುಶ್ರೇಷ್ಠ, ಈಗ ನಾನು ನಿನಗೆ ಮಾತಿಗೂ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ನಾನು ನಿನ್ನ ಸೇವಕ ಅಂತ ತಿಳ್ಕೊಂಡಿದ್ದೇನೆ. ನನಗೆ ಈಗ ಮುಕ್ತಿಯನ್ನು ಹೊಂದುವ ಇಚ್ಛೆಯಾಗಿದೆ. ಈ ಮುಕ್ತಿಯನ್ನು ಹೊಂದುವ ನಿಮಿತ್ತ ನಿನ್ನ ಸ್ವಸ್ವರೂಪವನ್ನು ತತ್ವದೊಂದಿಗೆ ತಿಳಿದುಕೊಳ್ಳಬೇಕೆಂಬ ಅಭಿಲಾಷೆ ನನಗುಂಟಾಗಿದೆ. ಹಾಗಾಗಿ ಶ್ರೀರಾಮ, ಇದನ್ನು ನನಗೆ ನೀನು ಹೇಳಬೇಕು. ನನಗೆ ಅನಾಯಾಸವಾಗಿ ತಿಳಿಯುವಂತೆ ಹೇಳಬೇಕು. ಅಂದರೆ ನಾನು ಅತ್ಯಂತ ಬುದ್ಧಿವಂತನಲ್ಲ, ನಾನು ನಿನ್ನ ಭಕ್ತ ಅಷ್ಟೇ. ನಾನು ಭವಬಂಧನಗಳಿಂದ ವಿಮುಕ್ತನಾಗಲಿಕ್ಕೆ ಬಯಸ್ತೇನೆ. ಹಾಗಾಗಿ ನೀನು ಸವಿಸ್ತಾರವಾಗಿ ಈ ವಿಚಾರವನ್ನು ನನಗೆ ಹೇಳಬೇಕು. ನಿನ್ನ ಬೋಧನೆಯಿಂದ ನಾನು ಜೀವನ್ಮುಕ್ತಿಯನ್ನು ಹೊಂದಲು ಇಚ್ಛಿಸ್ತೇನೆ ಅಂತ ಹೇಳಿದಾಗ ಶ್ರೀರಾಮಚಂದ್ರನು ಹೀಗೆ ಹೇಳ್ತಾನೆ, ಮಹಾಪರಾಕ್ರಮಶಾಲಿಯಾದ ಆಂಜನೇಯ, ಉತ್ತಮವಾದ ಪ್ರಶ್ನೆಯನ್ನು ಕೇಳುತ್ತಿರುವೆ. ಮುಕ್ತಿಯ ಬಗ್ಗೆ ಕೇಳುವ ಪ್ರಶ್ನೆ ಅತ್ಯುತ್ತಮ ಪ್ರಶ್ನೆ ಅಂತ ಹೇಳ್ಬೋದು ನಾವು. ಅತ್ಯುತ್ತಮವಾದ ಪ್ರಶ್ನೆಯನ್ನು ಕೇಳಿದ್ರುವೆ. ಹಾಗಾಗಿ ನಾನು ನಿನಗೆ ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ತತ್ವದೊಂದಿಗೆ ತಿಳಿಸ್ತೇನೆ. ಕೇಳು, ಶ್ರವಣ ಮಾಡು, ಸರಿಯಾಗಿ ಕೇಳಿಸಿಕೋ. ವೇದಾಂತವಾದ ಉಪನಿಷತ್ತುಗಳಲ್ಲಿ ಮಾತ್ರವೇ ಪ್ರಾಮಾಣಿಕವಾಗಿ ಈ ಬಗ್ಗೆ ತಿಳಿಸಲ್ಪಟ್ಟಿದೆ ಅಂತ ಮೊದಲನೇದಾಗಿ ಶ್ರೀರಾಮಚಂದ್ರನು ಹೇಳ್ತಾನೆ. ಇದು ಅಲ್ಲಿ ಸಿಗುವಂಥ ವಿಚಾರ ಅಲ್ಲ, ಇದು ಉಪನಿಷತ್ತುಗಳಲ್ಲಿ ಮಾತ್ರ ಸಿಗುವಂಥ ವಿಚಾರ. ಆದ್ದರಿಂದ ವೇದಾಂತವನ್ನು ಮೊದಲನೇದಾಗಿ ಆಶ್ರಯಿಸಬೇಕು ಅಂತೇಳಿ ಭಗವಂತನಾದ ಶ್ರೀರಾಮಚಂದ್ರ ಮೊದಲನೇದಾಗಿ ಹೇಳ್ತಾನೆ. ಯಾರು ಮೋಕ್ಷವನ್ನು ಬಯಸುತ್ತಾರೋ
ಅವರು ವೇದಾಂತವನ್ನೇ ಆಶ್ರಯಿಸಬೇಕು, ಉಪನಿಷತ್ತುಗಳನ್ನೇ ಆಶ್ರಯಿಸಬೇಕು. ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಸೂಚನೆಯನ್ನು ಕೊಡ್ತಾ ಮುಂದುವರಿತಾನೆ. ಈಗ ಆಂಜನೇಯ ಸ್ವಾಮಿ ಕೇಳ್ತಾನೆ, ಆ ಉಪನಿಷತ್ತುಗಳು ಯಾವುವು? ನೀನು ಉಪನಿಷತ್ತನ್ನೇ ಆಶ್ರಯಿಸಬೇಕು ಅಂತ ಹೇಳಿದೆ. ಆಯಿತು, ಯಾವ ಉಪನಿಷತ್ತು? ಉಪನಿಷತ್ತು ಅಂದರೆ ಯಾವ ಯಾವ ಉಪನಿಷತ್ತುಗಳಿವೆ? ಅದು ಎಲ್ಲಿದೆ? ವೇದದಲ್ಲಿ ಎಲ್ಲೆಲ್ಲಿವೆ? ಆ ದಯೆಯಿಂದ ನನಗೆ ತಿಳಿಸು ಅಂತ ಹನುಮಂತ ಶ್ರೀರಾಮಚಂದ್ರನ್ನು ಕೇಳ್ತಾನೆ. ಆ ಸಂದರ್ಭದಲ್ಲಿ ಆಂಜನೇಯನು ಹೇಳ್ತಾನೆ, ಮತ್ತೆ ಕೇಳ್ತಾನೆ, ವೇದಗಳು ಎಷ್ಟು ವಿಧವಾಗಿವೆ? ವೇದಗಳಿಗೆ ಎಷ್ಟೆಷ್ಟು ಶಾಖೆಗಳಿವೆ? ಆ ವೇದಗಳಲ್ಲಿ ಉಪನಿಷತ್ತುಗಳ ಬಗ್ಗೆಯೂ ತಿಳಿಸು ಅಂತ ದಯೆಯಿಂದ ವಿವರಣೆಯಿಂದ ಯಥಾರ್ಥವಾಗಿ ತಿಳಿಸು ಅಂತ ಕೇಳುವಾಗ ಶ್ರೀರಾಮಚಂದ್ರನು ಹೇಳ್ತಾನೆ, ಋಗ್ವೇದಾದಿ ವಿಭಾಗದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಎಂಬ 4 ವೇದಗಳಿವೆ. ಅದೇ ರೀತಿಯಲ್ಲಿ ಆ ವೇದಗಳಿಗೆ ವೇದದ ಅಂತ್ಯಭಾಗವನ್ನು ಉಪನಿಷತ್ತು ಅಂತ ಕರೀತಾರೆ. ಋಗ್ವೇದಕ್ಕೆ 21 ಶಾಖೆಗಳಿವೆ, ಯಜುರ್ವೇದಕ್ಕೆ 109 ಶಾಖೆಗಳಿವೆ, ಸಾಮವೇದಕ್ಕೆ 1000 ಶಾಖೆ ಇದೆ ಮತ್ತು ಅಥರ್ವಣ ವೇದಕ್ಕೆ 50 ರೀತಿಯ ಶಾಖೆಗಳಿವೆ ಮತ್ತು 108 ಉಪನಿಷತ್ತುಗಳಿವೆ ಅಂತ ಭಗವಂತನಾದ ಶ್ರೀರಾಮ ಜ್ಞಾನವನ್ನು ಕೊಡ್ತಾ ಹೋಗ್ತಾನೆ. ಈಗ ಆಂಜನೇಯ ಒಂದು ಪ್ರಶ್ನೆ ಹೇಳ್ತಾನೆ, ಶ್ರೀರಾಮ, ಕೆಲವರು ಮುಕ್ತಿಯನ್ನು ನಾನಾ ಥರ ಹೇಳ್ತಾರೆ. ಕೆಲವರು ಹೇಳ್ತಾರೆ ಭಗವನ್ ನಾಮ ಸಂಕೀರ್ತನೆಯ ಮೂಲಕ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಕಾಶಿಯಲ್ಲಿ ಮರಣಿಸುವವರು ತಾರಕ ಮಂತ್ರದ ವನ್ನು ಹೊಂದಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ತಾರಕ ಮಂತ್ರ ಅಂದರೆ ಶ್ರೀರಾಮ ಮಂತ್ರ. ಕೆಲವರು ಸಾಂಖ್ಯ ಯೋಗಾಭ್ಯಾಸದಿಂದ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳ್ತಾರೆ. ಮತ್ತು ಕೆಲವರು ಭಕ್ತಿ ಮತ್ತು ಯೋಗಾಭ್ಯಾಸದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಇನ್ನು ಕೆಲವು ಪರಮ ಮುನೀಶ್ವರರು ವೇದಾಂತ ವಾಕ್ಯಾರ್ಥ ಶ್ರವಣದಿಂದ ವಿಚಾರ ಮಾಡುವುದರಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವರು ಹೇಳ್ತಾರೆ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂತ ಮುಕ್ತಿಯು 4 ವಿಧದಲ್ಲಿದೆ ಅಂತ ಹೇಳ್ತಾರೆ. ನನಗೆ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಹಾಗಾಗಿ ದಯವಿಟ್ಟು ಇವುಗಳನ್ನೆಲ್ಲ ಕುರಿತು ನನಗೆ ನೀನು ಹೇಳಬೇಕು ಅಂತ ಭಗವಂತನಾದ ಶ್ರೀರಾಮನಲ್ಲಿ ಆಂಜನೇಯನು ಅತಿ ಭಕ್ತಿಯಿಂದ ಕೇಳ್ತಾ ಇದ್ದಾನೆ. ಶ್ರೀರಾಮನು ಅದಕ್ಕೆ ಹೀಗೆ ಉತ್ತರವನ್ನು ಹೇಳ್ತಾನೆ, ಕೈವಲ್ಯ ಮುಕ್ತಿ ಅನ್ನೋದು ಒಂದೇ ಆಗಿದೆ. ಕೈವಲ್ಯ ಮುಕ್ತಿ ಅನ್ನೋದು ಒಂದೇ ಆಗಿದೆ. ನೀಡುವುದು ಪಾರಮಾರ್ಥಿಕ ರೂಪವಾದ ನಿಜವಾದ ಮೋಕ್ಷವು. ದುರಾಚಾರರತನೂ ಸಹ ನನ್ನ ಅಂದರೆ ಶ್ರೀರಾಮನ ನಾಮಜಪ ಸಂಕೀರ್ತನೆ ಪರನಾಗಿದ್ದರೆ ಅಂತಹ ನನ್ನ ಭಜನೆಯಿಂದ ಸಾಲೋಕ್ಯವೆಂಬ ಮುಕ್ತಿಯನ್ನು ಹೊಂದುತ್ತಾನೆ. ಅಂಥವನು ಇತರ ಲೋಕಾಂತರಗಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ವೈಕುಂಠಕ್ಕೆ ಹೋಗ್ತಾನೆ ಅವನು. ಒಂದು ವೇಳೆ ಕಾಶಿ ಕ್ಷೇತ್ರದಲ್ಲಿ ಮರಳಿಸಿದಾಗ ನನ್ನ ತಾರಕ ಮಂತ್ರವನ್ನು ಶಿವನು ಬನಕಿವಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶಿಸುವನು. ಅಂತಹ ಸಾಧಕನು ಮತ್ತೆ ಹುಟ್ಟು ಬರೋಲ್ಲ, ಪುನರಾವೃತ್ತಿ ರಹಿತವಾದ ಮೋಕ್ಷವನ್ನೇ ಹೊಂದುತ್ತಾನೆ. ಯಾವ ಜೀವಿಯಾದರೂ ಕಾಶಿ ಕ್ಷೇತ್ರದಲ್ಲಿ ಹೇಗಾದರೂ ಸರಿ ಮರಣಿಸಿದ ಪಕ್ಷದಲ್ಲಿ ಆ ಜೀವಿಯ ದಕ್ಷಿಣ ಕರ್ಣದಲ್ಲಿ ಶಂಕರನು ಶ್ರೀರಾಮ ಮಂತ್ರವನ್ನು ಪಠಿಸ್ತಾನೆ. ಈ ವಿಧವಾಗಿ ತಾರಕ ಮಂತ್ರೋಪದೇಶವನ್ನು ಹೊಂದಿದವನು ಸಮಸ್ತ ಪಾಪಗಳಿಂದ ಮುಕ್ತನಾಗ್ತಾನೆ. ಆದ್ದರಿಂದ ನನ್ನ ಸಾರೂಪ್ಯ ಮುಕ್ತಿಯನ್ನು ಹೊಂದುತ್ತಾನೆ. ಆ ಮುಕ್ತಿಯೇ ಸಾಲೋಕ್ಯ, ಸಾರೂಪ್ಯ, ಮೋಕ್ಷ ಅಂತ ಹೇಳ್ತಾನೆ ಭಗವಂತ. ಸದಾಚಾರ ರಹಿತನಾಗಿ ದ್ವಿಜನಾಗಿ ಸಾಧಕನು ಸರ್ವದಾ ಮನಸ್ಸನ್ನು ಅನ್ಯ ಚಿಂತೆಗಳತ್ತ ಕೊಡದೆ ಸರ್ವಾತ್ಮಕವಾದ ನನ್ನಲ್ಲೇ ಭಾವವನ್ನು ಇಟ್ಟವನೇ ಸಾಮೀಪ್ಯ ಮುಕ್ತಿಯನ್ನು ಪಡೀತಾನೆ. ಅಂತಹ ಸಾಮೀಪ್ಯ ಮುಕ್ತಿಯೇ
ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಮುಕ್ತಿ ಅಂತ ಅನಿಸಿಕೊಳ್ಳುತ್ತದೆ. ಸದ್ಗುರು ಬೋಧಿಸಿದ ಮಾರ್ಗದಲ್ಲಿ ಅವ್ಯಯವಾದ ನನ್ನ ರೂಪವನ್ನು ಧ್ಯಾನಿಸುತ್ತಾ ಭ್ರಮರ ಕೀಟ ನ್ಯಾಯದ ರೀತಿಯಂತೆ ದ್ವಿಜನು ಅಂದರೆ ಬ್ರಹ್ಮಜ್ಞಾನಿಯು ನನ್ನ ಸಾಯುಜ್ಯವನ್ನು ಹೊಂದುವನು. ಅಂಥದ್ದರಿಂದಲೇ ಮಂಗಳಕರವು ಬ್ರಹ್ಮಾನಂದವನ್ನು ನೀಡುವುದು ಸಾಯುಜ್ಯ ಮುಕ್ತಿ ಎಂದು ಅದನ್ನು ಹೇಳ್ತಾರೆ. ನನ್ನನ್ನು ಈ ರೀತಿಯಾಗಿ ಉಪಾಸಿಸುವುದರಿಂದ ಈ ವಿಧವಾದ ಚತುರ್ವಿಧವಾಗಿರುವ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು, ಉಪಾಸನೆಯಿಂದ ಪ್ರಾಪ್ತಿ ಮಾಡಿಕೊಳ್ಳಬಹುದು ಅಂತ ಭಗವಂತ ಹೇಳ್ತಾ, ಈ ಕೈವಲ್ಯ ಮುಕ್ತಿಯು ಯಾವ ಉಪಾಯದಿಂದ ಸಿದ್ಧಿಸತ್ತೆ ಅಂತ ಆಂಜನೇಯನು ಪ್ರಶ್ನಿಸ್ತಾನೆ. ಆಗ ಶ್ರೀರಾಮನು ಹೇಳ್ತಾನೆ, ಮುಮುಕ್ಷುಗಳಿಗೆ ಜೀವನ್ಮುಕ್ತರಾಗಲು ಮಾಂಡುಕ್ಯ ಉಪನಿಷತ್ತು ಒಂದೇ ಸಾಕು. ಮಾಂಡುಕ್ಯ ಉಪನಿಷತ್ತಿನಲ್ಲಿ ಹೇಳಿದ ವಿಚಾರವನ್ನು ಅರ್ಥ ಮಾಡಿಕೊಂಡರೆ ಮುಮುಕ್ಷುಗಳು ಕೈವಲ್ಯ ಮುಕ್ತಿಯನ್ನು ಪಡೀತಾರೆ. ಅಷ್ಟಕ್ಕೆ ಜ್ಞಾನ ಸಿದ್ಧಿಯಾಗದಿದ್ದರೆ 10 ಉಪನಿಷತ್ತುಗಳನ್ನು ಓದಬೇಕು, ಪಠಿಸಬೇಕು, ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು, ಆತ್ಮಜ್ಞಾನವನ್ನು ಹೊಂದಬೇಕು. ಆಗ ಅವನು ನನ್ನ ಧಾಮವನ್ನೇ ಸೇರ್ತಾನೆ ಅಂತ. ಇದರಿಂದ ಶ್ರೀರಾಮಚಂದ್ರ ಹೇಳ್ತಾನೆ, ಮಾಂಡುಕ್ಯ ಉಪನಿಷತ್ತನ್ನು ಓದಿ ಅರ್ಥ ಮಾಡಿಕೊಂಡು ಮತ್ತೆ ಆ ಉಪನಿಷತ್ತನ್ನು ಓದಬೇಕಾಗಿಲ್ಲ. ಅರ್ಥವಾಗದಿದ್ದರೆ 10 ಉಪನಿಷತ್ತುಗಳ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಮುಕ್ತಿಯನ್ನು ಪಡೆಯಬೇಕು. ಅದು ಸಾಧ್ಯ. ಅರ್ಥ ಆಗಿಲ್ಲ, 32 ಉಪನಿಷತ್ತುಗಳನ್ನು ಓದಬೇಕು. ಅದು ಸಾಧ್ಯವಾಗದಿದ್ದರೆ 108 ಉಪನಿಷತ್ತುಗಳನ್ನು ಓದಿ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಮುಕ್ತಿಯು ದೊರಕುತ್ತದೆ ಅಂತ ಇಲ್ಲಿ ಭಗವಂತನು ಶ್ರೀರಾಮ ಹೇಳ್ತಾನೆ. ಹೀಗೆ ಈ ರೀತಿಯಾಗಿ ಭಾವನಾತ್ರಯವನ್ನು ನಾಶ ಮಾಡುವುದು, ಮಾನವರಿಗೆ ಜ್ಞಾನ ವೈರಾಗ್ಯಗಳನ್ನು ನೀಡುವುದು, ವಾಸನಾತ್ರಯಗಳನ್ನು ಹೊರದೂಡುವುದಾದ 108 ಉಪನಿಷತ್ತುಗಳನ್ನು ಓದಬೇಕು, ಅರ್ಥ ಮಾಡಿಕೊಳ್ಬೇಕು. ಅದರಿಂದ ಮುಕ್ತಿಯು ಸಿದ್ಧಿಸುತ್ತೆ ಅಂತೇಳಿ ಭಗವಂತನು ಹೇಳ್ತಾ ಆ 108 ಉಪನಿಷತ್ತುಗಳ ವಿಚಾರವನ್ನು ಸವಿಸ್ತಾರವಾಗಿ ಹೇಳ್ತಾರೆ. ಆಧ್ಯಾತ್ಮಿಕ ಮಿತ್ರರೇ, ಈ 108 ಉಪನಿಷತ್ತುಗಳ ಬಗ್ಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ದಯವಿಟ್ಟು ನೀವು ಅದನ್ನು ನೋಡಿ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತರ್ಗತವಾದ ಒಟ್ಟು 108 ಉಪನಿಷತ್ತುಗಳನ್ನು ಓದಬೇಕು, ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ, ಉಪನಿಷತ್ತುಗಳ ಜ್ಞಾನದಿಂದ ನಿಜ ಮುಕ್ತಿ, ಕೈವಲ್ಯ, ಪರಬ್ರಹ್ಮ ತತ್ವವೇ ಸಿಗತ್ತೆ ಅಂತ ಹೇಳ್ತಾನೆ. ಆದ್ದರಿಂದ ಎಲ್ಲರಿಗೂ ಕೈವಲ್ಯ ಮುಕ್ತಿಯು ಆತ್ಮಜ್ಞಾನ ಮಾರ್ಗದಿಂದಲೇ ಸಾಧ್ಯ ಆಗತ್ತೆ, ಬೇರೆ ದಾರಿ ಇಲ್ಲ. ಕರ್ಮ ಸಾಂಖ್ಯ ಯೋಗ ಉಪಾಸನೆಗಳಿಂದ ಕೈವಲ್ಯ ಮುಕ್ತಿಯು ಸಿಗೋದಿಲ್ಲ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಮುಂದೆ ಮಾರುತಿ ಶ್ರೀರಾಮಚಂದ್ರನನ್ನು ಈ ರೀತಿಯಲ್ಲಿ ಕೇಳ್ತಾನೆ, ಜೀವನ್ಮುಕ್ತಿ ಅಂದರೆ ಏನು, ಕ್ರಮಮುಕ್ತಿ, ವಿದೇಹ ಮುಕ್ತಿ ಅಂದರೆ ಏನು, ಈ 2 ಮುಕ್ತಿಗಳಿಗೆ ಪ್ರಮಾಣ ಯಾವುದು, ಜೀವನ್ಮುಕ್ತಿ ಬಗ್ಗೆ ನನಗೆ ತಿಳಿಸ್ಕೊಡು, ವಿದೇಹ ಮುಕ್ತಿ ಬಗ್ಗೆ ನನಗೆ ತಿಳಿಸಿಕೊಡು ಅಂತಾನೆ. ಇಲ್ಲಿ ಭಗವಂತ ಶ್ರೀರಾಮಚಂದ್ರ ಮುಂದುವರಿಯುತ್ತಾ ಹೇಳ್ತಾನೆ, ಪುರುಷನು ತಾನೇ ಸರ್ವಕರ್ತನೆಂದು ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇಟ್ಟುಕೊಂಡು ಸುಖ ದುಃಖಗಳನ್ನು ಅನುಭವಿಸುತ್ತಾ ಚಿತ್ತಧರ್ಮವನ್ನು ತನ್ನ ಮೇಲೇ ತಾನು ಆರೋಪಿಸಿಕೊಂಡಿರುವ ಕಾರಣ ಕ್ಲೇಶ ರೂಪದಿಂದ ಬಂಧನಕ್ಕೆ ಒಳಗಾಗುತ್ತಾನೆ. ಅಂತಹ ಬಂಧನದಿಂದ ವಿಮುಕ್ತವಾಗುವುದೇ ಜೀವನ್ಮುಕ್ತಿ. ತಾನು ದೇಹದಲ್ಲಿದ್ದಾಗಲೇ ಇಂತಹ ಬಂಧನಗಳಿಂದ ವಿಮುಕ್ತವಾಗುವುದೇ ಜೀವನ್ಮುಕ್ತಿ. ಹೇಗೆ ಘಟವು, ಒಂದು ಕುಂಡವು, ಒಂದು ಮಡಿಕೆಯು ಒಡೆದು ಹೋದ ತಕ್ಷಣವೇ ಆ ಮಡಿಕೆಯಲ್ಲಿರುವ ಆಕಾಶವು ಮಹಾಕಾಶದಲ್ಲಿ ಹೇಗೆ ಸೇರಿಕೊಳ್ಳುತ್ತದೋ ಹಾಗೆ ಪ್ರಾರಬ್ಧವು ನಶಿಸಿದ ತಕ್ಷಣವೇ ಜ್ಞಾನಿಗೆ ವಿದೇಹ ಮುಕ್ತಿ ಉಂಟಾಗುತ್ತದೆ. ಜೀವನ್ಮುಕ್ತ ವಿದೇಹ ಮುಕ್ತಿಗಳಿಗೆ 108 ಉಪನಿಷತ್ತುಗಳಲ್ಲಿ ಹೇಳಿದ ತತ್ವಗಳೇ ಪ್ರಮಾಣವಾಗಿವೆ. ಕರ್ತೃತ್ವಾದಿ ದುಃಖಗಳು ತೊಲಗಿ ಹೋಗುವ ಮೂಲಕ
ನಿತ್ಯಾನಂದವು ಲಭಿಸುತ್ತದೆ. ಇದು ಪುರುಷ ಪ್ರಯತ್ನದಿಂದ ಸಾಧ್ಯವಿದೆ ಅಂತ ಹೇಳ್ತಾ ಶ್ರೀರಾಮ ಮುಂದುವರಿತಾನೆ. ಯಾವ ರೀತಿಯಲ್ಲಿ ಪುತ್ರಕಾಮೇಷ್ಟಿಯಾಗದಿಂದ ಪುತ್ರನನ್ನು, ವ್ಯಾಪಾರದಿಂದ ಹಣವನ್ನು, ಜ್ಯೋತಿಷ್ಠೋಮ ಯಾಗದಿಂದ ಸ್ವರ್ಗವನ್ನು ಹೊಂದಬಹುದೋ ಅದೇ ರೀತಿಯಾಗಿ ಪುರುಷ ಪ್ರಯತ್ನ ಸಾಧ್ಯವಾದ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಧ್ಯಾನ ಸಮಾಧಿ ನಿಷ್ಠೆಗಳಿಂದ ಜೀವನ್ಮುಕ್ತಿಯನ್ನು ಪಡೆಯಬಹುದು ಎಂದು ಇಲ್ಲಿ ಅತಿ ಸ್ಪಷ್ಟವಾಗಿ ಶ್ರೀರಾಮಚಂದ್ರನು ಹೇಳ್ತಾನೆ. ಸಮಸ್ತ ವಾಸನೆಗಳು ಕ್ಷಯಿಸುವುದರಿಂದ ಅಂತಹ ಲಾಭವು ಸಿದ್ಧಿಸುತ್ತದೆ ಅಂತ ಇಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತಾನೆ. ವಾಸನೆಗಳು ಎರಡು ವಿಧವಾಗಿರ್ತವೆ, ಶುಭ ವಾಸನೆಗಳು ಮತ್ತು ಅಶುಭ ವಾಸನೆಗಳು. ಈ ಎರಡು ವಿಧವಾದ ವಾಸನೆಗಳಲ್ಲಿ ನೀನು ಪರಿಶುದ್ಧವಾದ ಶುಭ ವಾಸನೆಗಳ ಪ್ರಕಾರ ವರ್ತಿಸು. ಆ ಶುಭ ವಾಸನೆಗಳನ್ನು ಪ್ರವಾಹವಾಗಿ ಸರ್ವದಾ ಅನುಭವಿಸಿದಲ್ಲಿ ಅಶುದ್ಧ ವಾಸನೆಗಳು ನಾಶವಾಗಿ ಹೋಗುತ್ತವೆ. ಶುಭ ವಾಸನೆಗಳಿಂದ ಅಶುಭ ವಾಸನೆಗಳನ್ನು ನಾಶ ಮಾಡಿಕೊಳ್ಳಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಶುಭ ಮಾರ್ಗದಲ್ಲೇ ಹೋಗುತ್ತಾ ಇದ್ದರೆ ಪುರುಷ ಪ್ರಯತ್ನದಿಂದ ಮೋಕ್ಷ ಪುರುಷಾರ್ಥವನ್ನು ನೀಡುವ ವಿವೇಕದಿಂದ ವಾಸನಾದಿಯನ್ನು ಶುಭ ಮಾರ್ಗದೊಳಗೆ ತೆಗೆದುಕೊಂಡು ಹೋಗಬೇಕು. ಅಶುಭ ಮಾರ್ಗದಲ್ಲಿ ಗಟ್ಟಿಯಾಗಿ ಕೊಚ್ಚಿಕೊಂಡು ಹೋಗುತ್ತಿರುವ ವಾಸನಾ ಪ್ರವಾಹವನ್ನು ಶುಭ ಮಾರ್ಗದೊಳಗೆ ಮೊದಲು ತರಬೇಕು. ಅಂದರೆ ಅಶುಭ ವಾಸನೆಗಳನ್ನು ಶುಭ ವಾಸನೆಯಲ್ಲಿ ತರಬೇಕು ಅಂತ ಭಗವಂತ ಹೇಳ್ತಾ ಮುಂದುವರಿತಾನೆ. ಮನಸ್ಸನ್ನು ವಿವೇಕದ ಕಡೆಗೆ ತಿರುಗಿಸಬೇಕು. ವಿವೇಕದ ಕಡೆಗೆ ತಿರುಗಿಸಬೇಕಾದರೆ ವೈರಾಗ್ಯವನ್ನು ಹೊಂದಬೇಕು ಅಂತ ಹೇಳ್ತಾ ಯಾವಾಗಲೂ ಬ್ರಹ್ಮಾಭ್ಯಾಸವನ್ನು ಮಾಡಬೇಕು ಅಂತ ಶ್ರೀರಾಮಚಂದ್ರ ಪ್ರಭು ಹನುಮಂತ ದೇವರಿಗೆ ಹೇಳ್ತಾ ಮುಂದುವರಿತಾನೆ. ಒಂದು ವೇಳೆ ಶುಭವಾಸನೋದಯವು ಆಯಿತೋ ಇಲ್ಲವೋ ಎಂದು ಸಂದಿಗ್ಧವಾಗಿರುವಾಗ ಸಹ ಬ್ರಹ್ಮಾಭ್ಯಾಸದಲ್ಲಿ ಅಂದರೆ ಉಪನಿಷತ್ತುಗಳ ಅಭ್ಯಾಸದಲ್ಲಿ, ಶ್ರವಣ ಮನನ ನಿಧಿಧ್ಯಾಸನದಲ್ಲಿ, ತತ್ವಜ್ಞಾನದಲ್ಲಿ ನಾವು ಇದ್ದರೆ 3 ವಿಷಯ ಆಗತ್ತೆ ಅಂತ ಹೇಳ್ತಾನೆ. ವಾಸನಾಕ್ಷಯ ಆಗತ್ತೆ, ತತ್ವಜ್ಞಾನದಿಂದ ಮನೋನಾಶವೂ ಆಗತ್ತೆ ಅಂತ ಹೇಳ್ತಾನೆ. ಅಶುಭ ವಾಸನೆಯ ದೋಷವು ಹೋಗೋದು ಒಂದು, ವಾಸನಾಕ್ಷಯ ಆಗೋದು ಒಂದು, ತತ್ವಜ್ಞಾನವು ಮನೋನಾಶ ಆಗೋದು ಒಂದು. ಹೀಗೆ 3 ಸಾಧನೆಗಳನ್ನು ಸಮಾನವಾದ ಕಾಲದಲ್ಲಿ ಅಂದರೆ ಒಂದೇ ಸಲ ಮಾಡಬೇಕು. ಒಂದೊಂದನ್ನು ಸಲ ಪ್ರಯತ್ನ ಮಾಡೋದಲ್ಲ, ಒಂದೇ ಸಲ ಪ್ರಯತ್ನ ಮಾಡಬೇಕು ಎಂದು ಪ್ರಾಜ್ಞರು ಹೇಳ್ತಾರೆ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಈ 3 ಸಾಧನೆಗಳನ್ನು ಕ್ರಮವಾಗಿ ನಿರಂತರವು ಅಭ್ಯಾಸವನ್ನು ಮಾಡದಿದ್ದಲ್ಲಿ ಸಂವತ್ಸರಗಳಾದರೂ 100 ಜನ್ಮಗಳಾದರೂ ಮೋಕ್ಷವು ಸಿಗೋದಿಲ್ಲ. ಈ 3 ಸಾಧನೆಗಳನ್ನು ಯಾರು ಸರಿಯಾಗಿ ಅಭ್ಯಾಸ ಮಾಡ್ತಾರೋ ಅವರಿಗೆ ದೋಷಯುಕ್ತ ಮಂತ್ರೋಚ್ಚಾರಣೆ ಫಲವನ್ನು ನೀಡದಂತೆ, ಅಂದರೆ ಇಲ್ಲಿ ಭಗವಂತ ಹೇಳ್ತಾನೆ, ಮಂತ್ರೋಚ್ಚಾರಣೆ ಮಾಡಿದರೆ ದೋಷಯುಕ್ತವಾಗಿ ಮಾಡಿದರೆ ಅದು ಫಲ ನೀಡುವುದಿಲ್ಲ. ಹಾಗೆ ಈ 3 ಸಾಧನೆಗಳನ್ನು ಒಟ್ಟಿಗೆ ಮಾಡೋದಿಲ್ಲ ಅಂದರೆ ಫಲ ನೀಡೋದಿಲ್ಲ ಅಂತ ಹೇಳುತ್ತೆ. ಈ 3 ಸಾಧನೆಗಳನ್ನು ನಿರಂತರವೂ ಅಭ್ಯಾಸ ಮಾಡ್ತಾ ಇರಬೇಕು. ಹೃದಯ ಗ್ರಂಥಿಗಳು ಇದರಿಂದ ಭೇದಿಸಲ್ಪಡತ್ತೆ. 100 ಪೂರ್ವಜನ್ಮಗಳಲ್ಲಿ ಮಾಡಿದ ಪಾಪಗಳು ಕ್ಷಯವಾಗತ್ತೆ, ಮಿಥ್ಯಾ ಸಂಸಾರ ನಾಶ ಆಗತ್ತೆ, ಜೀವನ್ಮುಕ್ತಿ ಸ್ಥಿತಿ ಸಿಗತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನೋಡಿ, ಈ 3 ಸಾಧನೆಗಳು ಯಾವುದು ಹೇಳ್ತಾನೆ? ಸದಾಕಾಲ ಬ್ರಹ್ಮಾಭ್ಯಾಸದಲ್ಲಿ ನಿಮಗ್ನನಾಗಿ ಶುಭ ವಾಸನದಲ್ಲಿ ಚೆನ್ನಾಗಿ ಇರುವುದು ಒಂದು ಸಾಧನೆ. ಯಾಕಂದರೆ ಬ್ರಹ್ಮಾಭ್ಯಾಸದಿಂದ, ಉಪನಿಷತ್ತುಗಳ ಅಭ್ಯಾಸದಿಂದ ವಾಸನೆಗಳು ಶುಭ ಮಾರ್ಗದಲ್ಲಿ ಹೋಗುತ್ತವೆ, ಒಂದು ಸಾಧನೆ. ವಾಸನಾಕ್ಷಯವು ತತ್ವಜ್ಞಾನದ ಮೂಲಕ ಆಗತ್ತೆ, ಮನೋನಾಶವೂ ಆಗತ್ತೆ ಅಂತ 3ನೇ ಸಾಧನೆ. ಆದ್ದರಿಂದ ವಿವೇಕ ಸಹಿತ ಪುರುಷ ಪ್ರಯತ್ನದಿಂದ ಭೋಗೇಚ್ಛೆಯನ್ನು ದೂರದಲ್ಲಿ ತ್ಯಜಿಸಿ ವಾಸನಾಕ್ಷಯಾದಿ
3 ಸಾಧನೆಗಳನ್ನು ಶ್ರದ್ಧೆಯಿಂದ ಆಚರಿಸಬೇಕು ಅಂತ ಶ್ರೀರಾಮ ಹೇಳ್ತಾನೆ. ಅಶುಭ ವಾಸನೆಗಳಿಂದ ಕೂಡಿರೋ ಮನಸ್ಸು ಬದ್ಧವೆಂದು ಹಿರಿಯರು ಹೇಳುತ್ತಾರೆ. ವಾಸನಾರಹಿತವಾದ ಮನಸ್ಸೇ ಮೋಕ್ಷ ಅಂತ ಹೇಳ್ತಾರೆ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಹಾಗಾಗಿ ನೀನು ಮನಸ್ಸನ್ನು ಶೀಘ್ರವಾಗಿ ವಾಸನಾರಹಿತವಾಗಿ ಮಾಡಿಕೋ ಅಂತ ಶ್ರೀರಾಮಚಂದ್ರನು ಆಂಜನೇಯ ಸ್ವಾಮಿಗೆ ಹೇಳ್ತಾನೆ. ಸತ್ಯವನ್ನು ಚೆನ್ನಾಗಿ ಅವಲೋಕಿಸಿದಲ್ಲಿ ವಾಸನೆಯು ನಶಿಸಿ ಹೋಗುತ್ತದೆ. ವಾಸನೆಯು ನಶಿಸಿ ಹೋಗುವುದರಿಂದ ಚಿತ್ತವು ತೈಲರಹಿತ ದೀಪದಂತೆ ಆರಿ ಹೋಗುತ್ತದೆ. ಹಾಗಾಗಿ ವಾಸನೆಯನ್ನು ಪೂರ್ಣವಾಗಿ ತ್ಯಜಿಸು. ಚಿನ್ಮಾತ್ರ ಸ್ವರೂಪನಾದ ನನ್ನಲ್ಲಿ, ಅಂದರೆ ಆತ್ಮದಲ್ಲಿ ಯಾವ ವಿಧವಾದ ತ್ವರಿತವಿಲ್ಲದೆ ನಿಶ್ಚಿಂತೆಯಿಂದ ನೆರೆಯೂರಬೇಕು ಅಂತಾನೆ. ಅಂದರೆ ಅಲ್ಲೇ ನೀನು ತಿಷ್ಠನಾಗಬೇಕು, ಆತ್ಮದಲ್ಲಿ ನೀನು ತಿಷ್ಠನಾಗಬೇಕು. ಸಚ್ಚಿದಾನಂದ ಸ್ವರೂಪನಾಗಿರುವವನು ಮಾನವನು ಸಮಾಧಿ ದೃಷ್ಟಿಯಿಂದ ಇರಲಿ ಅಥವಾ ಕರ್ಮವನ್ನು ಮಾಡುತ್ತಿರಲಿ, ಹೃದಯದಲ್ಲಿ ಹೊಂದಲ್ಪಟ್ಟ ಸಮಸ್ತ ವಾಂಛೆಯುಳ್ಳ ಉತ್ತಮಾಶಯನು ಮುಕ್ತನೇ ಆಗ್ತಾನೆ. ಅಂದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀನು ವಾಸನಾ ತ್ಯಾಗ ಮಾಡಬೇಕು. ಯಾವುದು? ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ಅನ್ನೋ 3 ವಿಚಾರವನ್ನು ಬಿಟ್ಟರೆ ನೀನು ಉಪನಿಷತ್ತುಗಳ ಜ್ಞಾನವನ್ನು ಪಡೀತಾ ಇದ್ದರೆ ನೀನು ಮುಕ್ತಿಗೆ ಅರ್ಹನಾಗ್ತೀಯ. ಯಾರ ಮನಸ್ಸು ವಾಸನೆಯ ಶೂನ್ಯವಾಗಿರೋದೋ ಅಂತಹ ಜ್ಞಾನಿಗೆ ಕರ್ಮಗಳನ್ನು ಮಾಡದಿರುವುದರಿಂದಾಗಲಿ ಸಮಾಧಿ ಸ್ಥಿತಿಯಲ್ಲಿ ಇರುವುದರಿಂದಾಗಲಿ ಜಪವನ್ನು ಮಾಡುವುದರಿಂದಾಗಲಿ ಯಾವ ಪ್ರಯೋಜನವೂ ಬೇಕಾಗಿಲ್ಲ. ಅವನಿಗೆ ಅದು ಬೇಕಾಗಿಲ್ಲ ಅಂತ ಇಲ್ಲಿ ಶ್ರೀರಾಮ ಹೇಳ್ತಾನೆ. ವಾಸನೆಯ ಶೂನ್ಯವಾದರೆ ಅವನು ಜಪ ಮಾಡುವ ಅಗತ್ಯ ಇಲ್ಲ, ಕರ್ಮ ಮಾಡುವ ಅಗತ್ಯ ಇಲ್ಲ, ಸಮಾಧಿ ಸ್ಥಿತಿಯಲ್ಲಿರುವ ಅಗತ್ಯ ಇಲ್ಲ ಅಂತ ಇಲ್ಲಿ ವಾಸನಾಕ್ಷಯವನ್ನು ಶ್ರೀರಾಮಚಂದ್ರನು ಕೊಂಡಾಡ್ತಾನೆ. ವಾಸನಾರಹಿತನಾಗಿ ಮೌನವಾಗಿರುವ ಸ್ಥಿತಿಗಿಂತಲೂ ಉತ್ತಮವಾದ ಸ್ಥಿತಿ ಬೇರೊಂದು ಇಲ್ಲವೇ ಇಲ್ಲ ಅಂತ ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ. ವಾಸನೆಯ ಶೂನ್ಯಗಳಾದ ಇಂದ್ರಿಯಗಳು ಸಂಸ್ಕಾರ ಬಲದಿಂದ ಪ್ರೇರೇಪಿಸಲ್ಪಟ್ಟು ಆಯಾ ವಿಷಯದಲ್ಲಿ ಪ್ರವರ್ತಿಸುತ್ತವೆ. ಚಕ್ಷುರೇಂದ್ರಿಯಗಳು ಬಾಹ್ಯ ಪದಾರ್ಥಗಳನ್ನು ಸ್ವೀಕರಿಸಲು ಪೂರ್ವ ವಾಸನೆಗಳೇ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನೇಂದ್ರಿಯಗಳು ಪೂರ್ವ ವಾಸನೆಗಳಂತೆ ವರ್ತಿಸುತ್ತವೆ. ಹಾಗಾಗಿ ಸದ್ವಾಸನೆಯನ್ನು ಬೆಳೆಸಿಕೊಳ್ಳಬಹುದು, ಆಮೇಲೆ ವಾಸನಾ ಶೂನ್ಯರಾಗಿರಬೇಕು ಅಂತ ಭಗವಂತ ಇಲ್ಲಿ ಹೇಳ್ತಾ ಹೋಗ್ತಾನೆ. ವಾಸನೆಗಳ ಕಾರಣದಿಂದಲೇ ಪ್ರಾಣಿಗಳ ಸ್ಪಂದನೆ ಉಂಟಾಗುತ್ತದೆ. ಪ್ರಾಣಿಗಳ ಸ್ಪಂದನೆಯಿಂದ ಮತ್ತೆ ವಾಸನೆಗಳು ಉಂಟಾಗುತ್ತೆ. ಹೀಗೆ ಒಂದಕ್ಕೊಂದು ಸಂಬಂಧ ಇದೆ. ಹಾಗಾಗಿ ಆದ್ದರಿಂದ ಈ ವಾಸನೆ ಎನ್ನುವ ವೃಕ್ಷವನ್ನು ಕಡಿದು ಹಾಕು, ಬೀಜ ಸಹಿತ ಕಡಿದು ಹಾಕು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಮುಂದುವರಿತಾನೆ. ಚಿತ್ತಶುದ್ಧಿಯನ್ನು ಸಾಧಿಸಬೇಕು. ಪರಬ್ರಹ್ಮ ಜ್ಞಾನದಿಂದ ಪ್ರಶಾಂತವಾದ ಚಿತ್ತದಿಂದ ನೀನು ಶುಭ ಸಂಸ್ಕಾರ ವಿಶೇಷವನ್ನು ಸಹ ಪರಿತ್ಯಜಿಸಬಹುದು ಅಂತಾರೆ. ಅಂದರೆ ಬ್ರಹ್ಮಜ್ಞಾನಿಗೆ ಶುಭ ಅಶುಭ ಅಂತ ಏನೂ ಇಲ್ಲ, ಪಾಪ ಪುಣ್ಯ ಅಂತ ಏನೂ ಇಲ್ಲ. ಅವನ ಚಿತ್ತವೇ ನಾಶವಾಗಿರೋದ್ರಿಂದ ಅವನು ಪರಬ್ರಹ್ಮ ಸ್ವರೂಪನೇ ಆಗಿರ್ತಾನೆ. ಹಾಗಾಗಿ ಅದರ ಗೊಡವೆ ಗೊಂದಲ ಜೀವನ್ಮುಕ್ತನಿಗಿರೋದಿಲ್ಲ. ಜೀವನ್ಮುಕ್ತನ ಮನಸ್ಸು ಮತ್ತೆ ಜನ್ಮವಿಲ್ಲದಂತೆ ಆಗುತ್ತದೆ. ಅವನು ಮತ್ತೆ ಜನ್ಮವನ್ನು ಪಡೆಯುವುದಿಲ್ಲ ಅಂತ ಇಲ್ಲಿ ಭಗವಂತ ವಾಸನೆಯ ಬಗ್ಗೆ ಹೇಳ್ತಾ ಮುಂದುವರಿತಾ ಹೇಳ್ತಾನೆ. ಇಲ್ಲಿ ಮತ್ತೆ ಹೇಳ್ತಾನೆ ನೋಡಿ, ಹಠಯೋಗದಿಂದ ಅಭ್ಯಾಸವನ್ನು ಮಾಡಿ ಮನಸ್ಸನ್ನು ಜಯಿಸಬೇಕೆಂದು ಯಾರು ಪ್ರಯತ್ನ ಮಾಡ್ತಾರೋ ಅವರು ಮದಗಜವನ್ನು ತಾವರೆಯ ಕೊಳದಿಂದ ಬಂಧಿಸುವನ್ನು ಪ್ರಯತ್ನ ಮಾಡ್ತಾರೆ. ಅದು ಸಾಧ್ಯ ಇಲ್ಲ. ಸರ್ವಗತವಾಗಿರುವ ಪ್ರಾಣಸ್ಪಂದನೆಯಿಂದ ಯಾರು ಪ್ರಾಣಾಯಾಮದಿಂದ ಮಾಡ್ತಾರೋ ಅದು ಮುಕ್ತಿಗೆ ಸಾಧ್ಯ ಇಲ್ಲ. ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಧ್ಯಾನವನ್ನು ಯಥಾವಿಧಿಯಾಗಿ ಮಾಡಬೇಕು. ವಿಕಾರಗಳನ್ನೆಲ್ಲ
ತೊಲಗಿಸಿಕೊಳ್ಳಬೇಕು. ನೇತಿ ನೇತಿ ಅನ್ನುವ ತತ್ವದಿಂದ ತನ್ನ ಸ್ವರೂಪವನ್ನು ತಿಳಿದುಕೊಂಡು ತಾನು ಚಿನ್ಮಾತ್ರನಾದ, ಚಿದಾನಂದನಾದ, ಸಚ್ಚಿತ್ ಆನಂದ ಸ್ವರೂಪನಾದ ಪರಮಾತ್ಮನೆಂದೇ ತಿಳಿಯಬೇಕು ಅಂತಂದು ಶ್ರೀರಾಮಚಂದ್ರನು ಆಂಜನೇಯ ಸ್ವಾಮಿಗೆ ಹೇಳ್ತಾ ಹೋಗ್ತಾನೆ. ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಬೇಕು ಅಂತೇಳಿ ಭಗವಂತನು ಹೇಳ್ತಾನೆ. ಬೇರೆ ಯಾವುದೇ ಚಿಂತೆ ಇಲ್ಲದೆ ಪರಬ್ರಹ್ಮನ ಚಿಂತನೆಯಲ್ಲೇ ಯಾರು ಸದಾಕಾಲ ತೊಡಗುತ್ತಾನೋ ಅವನು ಮೋಕ್ಷಕ್ಕೆ ಅತ್ಯಂತ ಸನಿಹದಲ್ಲಿರುವವನು, ಅವನು ಜನ್ಮ ರಾಹಿತ್ಯ ಸ್ಥಿತಿಯನ್ನು ಹೊಂದಿದವನು ಅಂತ ಇಲ್ಲಿ ಭಗವಂತನು ಕೊಂಡಾಡ್ತಾ ಮುಂದೆ ಹೇಳ್ತಾನೆ. ಬೇಯಿಸಿದ ಬೀಜದಂತೆ ಪುನರ್ಜನ್ಮವನ್ನು ಪಡೆಯದಂತಹ ಸ್ಥಿತಿಯನ್ನು ಅವನು ತಲುಪುತ್ತಾನೆ. ಹಾಗಾಗಿ ಈ 4 ವೇದಗಳು, ಉಪನಿಷತ್ತುಗಳು, ಸರ್ವಶಾಸ್ತ್ರಗಳು ವೈರಾಗ್ಯ, ವಿವೇಕ, ಶಮದಮಾದಿ ಷಟ್ ಸಂಪತ್ತುಗಳನ್ನು ಹೇಳುತ್ತದೆ. ಹಾಗಾಗಿ ಆಂಜನೇಯ ಇದನ್ನು ಸಾಧಿಸಬೇಕು ಅಂತ ಮುಂದೆ ಹೇಳ್ತಾನೆ. ವಾಸನಾ ಗಂಧವನ್ನು ಹೊಂದಿರುವುದೇ ಬಂಧನವು. ಅಂದರೆ ವಾಸನೆಗಳಿಗೆ ಸಿಕ್ಕೊಂಡು, ತಮೋಗುಣ, ರಜೋಗುಣ, ಸಾತ್ವಿಕ ಗುಣದ ವಾಸನೆಗಳಿಗೆ ಸಿಕ್ಕಿಕೊಂಡು ಇರುವುದೇ ಬಂಧನವು. ಅದನ್ನು ಕ್ಷಯ ಮಾಡಿಕೊಂಡು ಇರುವುದೇ ಮೋಕ್ಷವು. ವಾಸನೆಗಳನ್ನು ಪೂರ್ತಿಯಾಗಿ ಪರಿತ್ಯಜಿಸಿ ಮೋಕ್ಷವನ್ನು ಕುರಿತಾದ ವಾಂಛೆಯನ್ನೇ ಹೊಂದಬೇಕು ಅಂತೇಳಿ ಭಗವಂತ ಹೇಳ್ತಾ ಮುಂದುವರಿತಾ ಇದ್ದಾನೆ. ಶಬ್ದ ಸ್ಪರ್ಶ ರೂಪ ರಸ ಗಂಧರಹಿತವಾಗಿ ಅವ್ಯಯವಾಗಿ ನಾಮಗೋತ್ರ ವರ್ಜಿತವಾದ ಈ ನನ್ನ ಸ್ವರೂಪವನ್ನು ನಿತ್ಯವೂ ದೃಕ್ಸ್ವರೂಪವಾದಂಥ ನನ್ನ ಸ್ವರೂಪವನ್ನು, ಆಕಾಶ ಸ್ವರೂಪವಾದ ಅಂಥ ನನ್ನ ಸ್ವರೂಪವನ್ನು, ಜ್ಞಾನ ಸ್ವರೂಪವಾದ ಅಂಥ ನನ್ನ ಸ್ವರೂಪವನ್ನು ನಿನ್ನ ಸ್ವರೂಪವೇ ಅಂತ ತಿಳಿದು ನೀನು ವಿವೇಕದಿಂದ ಚಿಂತನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನೀನು ಜೀವನ್ಮುಕ್ತಿಯನ್ನು ಪಡೆಯುತ್ತೀಯ ಮತ್ತು ಈ ದೇಹವನ್ನು ಬಿಟ್ಟ ಮೇಲೆ ವಿದೇಹ ಮುಕ್ತಿಯನ್ನು ಪಡೆಯುತ್ತೀಯ ಅಂತ ಈ ಉಪನಿಷತ್ತು ಹೇಳ್ತಾ ಹೋಗುತ್ತೆ. ಆತ್ಮೀಯ ಶ್ರೋತೃಗಳೇ, ಈ ಉಪನಿಷತ್ತು ಶ್ರೀರಾಮಚಂದ್ರನು ಆಂಜನೇಯ ಸ್ವಾಮಿಗೆ ಹೇಳಿದ ಉಪನಿಷತ್ತಾಗಿದೆ. ಈ ಉಪನಿಷತ್ತಲ್ಲಿ 108 ಉಪನಿಷತ್ತುಗಳ ವಿವರಗಳು ಬರುತ್ತವೆ. ಇಲ್ಲಿ ಭಗವಂತನು ಸ್ಪಷ್ಟವಾದ ಸಂದೇಶವನ್ನು ಹೇಳ್ತಾನೆ. ಜ್ಞಾನ, ವೈರಾಗ್ಯ, ಜ್ಞಾನ, ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತುಗಳು ಇದನ್ನು ಹೊಂದಿ ಆತ್ಮಧ್ಯಾನದಲ್ಲೇ ನಿರತ ಆಗಿರಬೇಕು. ಅಂಥವನು ತಾನು ಬದುಕಿದ್ದಾಗಲೇ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು. ವಾಸನಾಕ್ಷಯವೇ ಬಂಧನದಿಂದ ಬಿಡುಗಡೆಯಾಗುವ ದಾರಿ. ಸಂಕಲ್ಪರಹಿತನಾಗಿರುವುದೇ ಇದಕ್ಕೆ ದಾರಿ. ಸಂಕಲ್ಪಗಳು ಅಂದರೆ ಕಾಮನೆಗಳು. ಈ ಕಾಮನೆಗಳು ಮತ್ತೆ 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 ಸಂಸಾರಕ್ಕೆ ದೂಡುತ್ತವೆ. ಅವಿದ್ಯ, ಕಾಮ, ಕರ್ಮ, ಪುನರ್ಜನ್ಮಕ್ಕೆ ದೂಡುತ್ತವೆ. ಹಾಗಾಗಿ ಬದುಕಿದ್ದಾಗಲೇ ವೇದಾಂತ ಶ್ರವಣ, ಮನನ, ನಿಧಿಧ್ಯಾಸನ ಮಾಡುವುದರ ಮೂಲಕ ಉಪನಿಷತ್ತುಗಳ ಚಿಂತನೆ ಮಾಡುವ ಮೂಲಕ ನಾವು ಜೀವನ್ಮುಕ್ತಿಯನ್ನು ಪಡೆಯಬೇಕು. ಮತ್ತು ಜೀವನ್ಮುಕ್ತಿಯನ್ನು ಪಡೆದ ನಂತರ ದೇಹ ಬಿಟ್ಟಾಗ ತನ್ನಿಂತಾನೇ ವಿದೇಹ ಮುಕ್ತಿಯು ದೊರೆಯುತ್ತದೆ. ಯಾರಿಗೆ ಜೀವನ್ಮುಕ್ತಿ ನಂತರ ವಿದೇಹ ಮುಕ್ತಿ ದೊರೆಯುತ್ತದೋ ಅವನಿಗೆ ಯಾವ ವಾಸನೆಗಳು ಉಳಿದುಕೊಂಡಿರುವುದಿಲ್ಲದ ಕಾರಣ ಅವನು ಮತ್ತೆ ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಪುನರ್ಜನ್ಮ ರಾಹಿತ್ಯ ಸ್ಥಿತಿಯೇ ಮೋಕ್ಷ, ವಾಸನಾ ರಾಹಿತ್ಯ ಸ್ಥಿತಿಯೇ ಮೋಕ್ಷ. ಇದನ್ನು ಉಪನಿಷತ್ತುಗಳ ಶ್ರವಣ, ಮನನ, ನಿಧಿಧ್ಯಾಸನಗಳ ಮೂಲಕವೇ ಹೊಂದಬೇಕು ಎಂದು ಶ್ರೀರಾಮಚಂದ್ರ ದೇವರು ಆಂಜನೇಯನಿಗೆ ಸ್ಪಷ್ಟವಾದ ಸಂದೇಶವನ್ನು ಈ ಮುಕ್ತಿಕೋಪನಿಷತ್ತಲ್ಲಿ ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಿದ್ದ ಹಾಗೆ ಮುಕ್ತಿಯಲ್ಲಿ ಜೀವನ್ಮುಕ್ತಿ, ಕ್ರಮಮುಕ್ತಿ ಮತ್ತು ವಿದೇಹ ಮುಕ್ತಿ ಅಂತ 3 ವಿಧವಾದ ಮುಕ್ತಿಗಳಿವೆ. ಜೀವನ್ಮುಕ್ತಿ ಎಂದರೆ ಒಬ್ಬನು ತಾನು ಈ ದೇಹದಲ್ಲಿ ಇದ್ದಾಗಲೇ ತಾನು ದೇಹಾತ್ಮ ಭಾವವನ್ನು ಬಿಟ್ಟು ನಾನು ದೇಹ ಅಲ್ಲ ಅಂತ ತಿಳ್ಕೊಂಡು
ಜೀವಾತ್ಮ ಭಾವವನ್ನು ಹೊಂದಿ ತಾನು ಜೀವ ಅಂತ ಮತ್ತೆ ತಿಳ್ಕೊಂಡು ಅದನ್ನು ಬಿಟ್ಟು ನಾನು ಪ್ರತ್ಯೇಗಾತ್ಮ ಅಂತ ತಿಳ್ಕೊಂಡು ಅದನ್ನು ಬಿಟ್ಟು ಪ್ರತ್ಯೇಗಾತ್ಮನು ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡು ತಾನು ಈ ದೇಹದಲ್ಲಿ ಇದ್ದಾಗಲೇ, ತಾನು ಅಂದರೆ ಈ ಜೀವನು ನಾನು ಅಂತ ತಿಳ್ಕೊಂಡು ಈ ಜೀವನು ಈ ದೇಹದಲ್ಲಿ ಇದ್ದಾಗಲೇ ಮುಕ್ತಿಯನ್ನು ಸಾಧಿಸಬೇಕು. ಮನುಷ್ಯ ಜನ್ಮವು ಅತ್ಯಂತ ಶ್ರೇಷ್ಠವಾದ ಜನ್ಮ. ಮನುಷ್ಯ ಜನ್ಮದ ಮೂಲಭೂತ ಉದ್ದೇಶವೇ ಮುಕ್ತಿಯನ್ನು ಹೊಂದುವುದು ಅಂತ ಈ ಮುಕ್ತಿಕೋಪನಿಷತ್ತು ಅತೀ ಸ್ಪಷ್ಟವಾಗಿ ಹೇಳುತ್ತೆ. ಶ್ರೀರಾಮಚಂದ್ರ ದೇವರು ಇಲ್ಲಿ ಉಪನಿಷತ್ತುಗಳು, ಮಾಂಡುಕ್ಯ ಉಪನಿಷತ್ತನ್ನು ಅತ್ಯಂತ ಮೇಲ್ಮಟ್ಟ ಉಪನಿಷತ್ತು ಅಂತ ಹೇಳ್ತಾ, ಮಾಂಡುಕ್ಯ ಉಪನಿಷತ್ತು ಸರಿಯಾಗಿ ಜ್ಞಾನಿಗಳಿಂದ, ಗುರುಗಳಿಂದ, ಬ್ರಹ್ಮವೇತ್ತರಿಂದ ತಿಳಿದುಕೊಳ್ಳಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲ ಉಪನಿಷತ್ತುಗಳನ್ನು ಗುರುಮುಖೇನವೇ ತಿಳಿದುಕೊಳ್ಳಬೇಕು. ನೀ ಎಷ್ಟೇ ಪಂಡಿತನಾಗಿದ್ದರೂ ಶಾಸ್ತ್ರಗಳನ್ನು ತಾನೇ ಸ್ವಂತವಾಗಿ ಓದಿ ತನಗೆ ಬಂದ ಹಾಗೆ ಅರ್ಥವನ್ನು ಮಾಡಿಕೊಳ್ಳಬಾರದು. ಗುರುಮುಖೇನವೇ ಅದನ್ನು ತಿಳಿದುಕೊಂಡು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಇಲ್ಲಿ ಶ್ರೀರಾಮಚಂದ್ರನು ಹನುಮಂತ ದೇವರಿಗೆ ಹೇಳ್ತಾ ಇದ್ದಾರೆ. ಮತ್ತು ಇದ್ದಾಗ ಜೀವನ್ಮುಕ್ತಿಯನ್ನು ಹೊಂದಬೇಕು. ಮತ್ತು ಈ ಕೆಲವರು ಉಪಾಸನೆ ಮಾಡ್ತಾ ಓಂಕಾರದ ಉಪಾಸನೆ ಆಗಲಿ, ಯಾವುದೇ ದೇವರ ಉಪಾಸನೆಯನ್ನೇ ಮಾಡಿದರೆ ಅವನು ಬ್ರಹ್ಮಲೋಕದ ತನಕ ಹೋಗ್ತಾನೆ. ಬ್ರಹ್ಮಲೋಕದಲ್ಲಿ ಚತುರ್ಮುಖ ಬ್ರಹ್ಮನಿಂದ ವೇದಾಂತ ಶ್ರವಣವನ್ನು ಪಡೆದು ನಂತರ ಆ ಬ್ರಹ್ಮಲೋಕದ ಪ್ರಳಯ ಕಾಲದಲ್ಲಿ ಬ್ರಹ್ಮನ ಜೊತೆಗೆ ಮುಕ್ತಿಯನ್ನು ಹೊಂದುತ್ತಾನೆ. ಅದನ್ನು ಕ್ರಮಮುಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಕ್ರಮಮುಕ್ತಿಯನ್ನು ಹೊಂದುವ ಮೊದಲು ಇಲ್ಲಿ ಇದ್ದಾಗಲೇ ಜೀವನ್ಮುಕ್ತಿಯನ್ನು ಹೊಂದಿದರೆ ದೇಹವನ್ನು ಬಿಟ್ಟ ಕೂಡಲೇ ಈ ಜೀವಾತ್ಮನು ಪರಬ್ರಹ್ಮದೊಳಗೆ ಸೇರಿಬಿಡ್ತಾನೆ. ಹಾಗಾಗಿ ಇದು ಅತ್ಯುತ್ತಮವಾದ ದಾರಿ ಅಂತ ಈ ಉಪನಿಷತ್ತು ಹೇಳುತ್ತದೆ ಅನ್ನೋದಕ್ಕೆ ನಾನು ಈ ಉಪನಿಷತ್ತಿನ ಬಗ್ಗೆ ವಿಚಾರವನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ ಸತ್.